RCB ಅವರು ಕಪ್ ಗೆದ್ದು ವಿಜಯೋತ್ಸವ ಆಚರಣೆಗೆ ಬೆಂಗಳೂರಿಗೆ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಆಗಿ 11 ಜನ ಸತ್ತಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಪ್ರಕರಣದ ತನಿಖೆಯನ್ನು ಮೂರು ತನಿಖಾ ಸಂಸ್ಥೆಗಳು ಮಾಡಿದ್ವು. ಒಂದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಇನ್ನೊಂದು ನ್ಯಾಯಾಂಗ ತನಿಖೆ ಮತ್ತು ಪೊಲೀಸ್ ಎನ್ಕ್ವೈರಿ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಅವ್ರು ಹೇಳ್ತಾರೆ ಚಿನ್ನಸ್ವಾಮಿ ಕಾಲ್ ತುಳಿತ ದುರಂತಕ್ಕೆ RCBಯೇ ಕಾರಣ, ಟೀಮೇ ಕಾರಣ ಅಂತ. RCB ಮ್ಯಾನೇಜ್ಮೆಂಟ್ನವರು ಪೊಲೀಸ್ ಪರ್ಮಿಷನ್ ಪಡೆದೇ ಇರಲಿಲ್ಲ. ಆಮೇಲೆ ಮ್ಯಾನೇಜ್ಮೆಂಟ್ ಅವರೇ ಫ್ರೀ ಪಾಸ್ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ರು. RCBನೇ ಈ ದುರಂತಕ್ಕೆ ಕಾರಣ ಅಂತ ವರದಿ ಸಲ್ಲಿಕೆ ಆಗಿದೆ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ನಗರ DC ಜಗದೀಶ್ ಅವರು. ದುರಂತ ನಡೆದು 37 ದಿನಗಳ ನಂತರ ಈಗ ವರದಿ ಸಲ್ಲಿಕೆ ಆಗಿದೆ. ಅಂದರೆ ಅವ್ರ ರಿಪೋರ್ಟ್ನಲ್ಲಿ ಈ ಎಲ್ಲ ಅಂಶಗಳು ಕೂಡ ಇದೆ. ಅದು ಸಲ್ಲಿಕೆ ಆಗಿದೆ. ನ್ಯಾಯಮೂರ್ತಿ D. ಕುನ್ಹಾ ಅವರ ನ್ಯಾಯಾಂಗ ತನಿಖಾ ವರದಿ ಆಗಿತ್ತಲ್ಲ, ಅದು ಕೂಡ ವರದಿ ಸಲ್ಲಿಕೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಅದನ್ನು ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡ್ತೀವಿ, ಟೇಬಲ್ ಮಾಡಿದ್ಮೇಲೆ ಕ್ರಮ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಈ ವರದಿಯನ್ನು ಆಧರಿಸಿ ಅದು ಎನ್ಕ್ವೈರಿಗಳಾಗುತ್ತೆ ಬಿಡಿ. ಸೊ ಅವ್ರು ಏನೇನು ಹೇಳಿದ್ದಾರೆ ಕೆಲವು ಕೀ ಪಾಯಿಂಟ್ಸ್ಗಳನ್ನ ನೋಡೋಣ. ಚಿನ್ನಸ್ವಾಮಿ ಕಾಲ್ ತುಳಿತ ದುರಂತಕ್ಕೆ 4 ಸಂಸ್ಥೆಗಳು ಕಾರಣ ಅನ್ನೋದು ಈ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. A1 ಅದರಲ್ಲಿ RCB, A2 ಆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ DNA, ಅದಾದಮೇಲೆ A3 KCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು, A4 ಯಾರಪ್ಪ ಅಂತ ಕೇಳಿದರೆ ಪೊಲೀಸರು. ವಿಜಯೋತ್ಸವಕ್ಕೆ RCB ಪೊಲೀಸರ ಅನುಮತಿಯನ್ನು ಪಡೆದಿಲ್ಲ ಅಂತ ಇಲ್ಲಿ ರಿಪೋರ್ಟ್ನಲ್ಲಿದೆ. RCB ಮ್ಯಾನೇಜ್ಮೆಂಟ್ ಫ್ರೀ ಪಾಸ್ ಅಂತ ಘೋಷಣೆ ಮಾಡಿದ್ದು ಕೂಡ ಅಷ್ಟು ಜನ ಶಾರ್ಟ್ ಪೀರಿಯಡಲ್ಲಿ ಸೇರೋದಕ್ಕೆ ಕಾರಣ ಆಯಿತು ಅಂತ ಗೊತ್ತಿರೋ ವಿಚಾರನೇ ಇದು. RCB ಮ್ಯಾನೇಜ್ಮೆಂಟ್ ನಿರ್ಧಾರವೇ ದೊಡ್ಡ ತಪ್ಪು ಅಂತ ಇಲ್ಲಿ ಹೈಲೈಟ್ ಮಾಡೋ ಕೆಲಸ ಆಗಿದೆ. ಪೊಲೀಸರ ಅನುಮತಿ ಪಡೆಯದೆ ವಿಜಯೋತ್ಸವಕ್ಕೆ ಅವ್ರು ನಿರ್ಧಾರ ಮಾಡಿದ್ರು. RCBಯ ತರಾತುರಿ ನಿರ್ಧಾರದಿಂದ ಘೋರ ದುರಂತ ಆಗಿ ಹೋಯಿತು ಅಂತ ರಿಪೋರ್ಟ್ನಲ್ಲಿದೆ. ಬಟ್ ಇವೆಲ್ಲವೂ ಗೊತ್ತಿಲ್ದಿರೋದು ನಮಗೆ ಬೇಕಾಗಿತ್ತು. ಈ ರಿಪೋರ್ಟ್ ಹೆಂಗಿದೆ ಅಂದರೆ ಸರ್ಕಾರ ತನಗೆ ಹೇಗೆ ಬೇಕಾಗಿತ್ತೋ ಹಾಗೆ ರಿಪೋರ್ಟನ್ನು ಬರೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ಯಾ ಅನ್ನೋದು ಅನುಮಾನ ಬರುತ್ತೆ. ಯಾಕಂದರೆ ಇವಾಗ ಅವ್ರು ಹೇಳಿದ್ರಪ್ಪ, ಆಯಿತು ವಿಜಯೋತ್ಸವ ಅಂತಲೇ ಹೇಳಿದ್ರು, ಇವ್ರಿಗೆ ನಿಲ್ಲಿಸೋ ಅಧಿಕಾರ ಇತ್ತಲ್ವಾ? ಇವ್ರು ಬೇಕಿದ್ರೆ ಅದನ್ನು ರಿಜೆಕ್ಟ್ ಮಾಡ್ಬೋದಿತ್ತಲ್ವಾ? ಅದ್ರ ಬಗ್ಗೆ ಯಾಕೆ ಯಾರು ಕೋಟ್ ಮಾಡ್ತಿಲ್ಲ? ಯಾವ ರಾಜಕಾರಣಿಗಳ ಒತ್ತಡದಿಂದ ಎಲ್ಲವೂ ಆಯಿತು ಅನ್ನೋದು ಮಾತ್ರ ಇಲ್ಲಿ ತನಕ ಬೆಳಕಿಗೆ ಬಂದಿಲ್ಲ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಯಾಕೆ ಹೇಳ್ತಿಲ್ಲ ಯಾರು? ರೈಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಸರ್ಕಾರಕ್ಕೆ ಮೈಕಲ್ D. ಕುನ್ಹಾ ತನಿಖಾ ವರದಿ ಸಲ್ಲಿಕೆಯಾಗಿದೆ. ನಾನು ಅದನ್ನೇ ಹೇಳಿದ್ದು ಅವತ್ತು. ಅಂದರೆ 2 ವರದಿ ಆಗಿದೆ. ವರದಿಯಲ್ಲಿ ಕೆಲವೊಂದು ಶಿಫಾರಸನ್ನು ಮಾಡಿದ್ದಾರೆ ಕುನ್ಹಾ ಅವರು. ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿದಾರಂತೆ. ಫೈನ್. ಹೆಚ್ಚುವರಿ ತನಿಖೆಗೂ ಸಲಹೆ ನೀಡಿರ್ತಕ್ಕಂಥದ್ದು ಮೈಕಲ್ D. ಕುನ್ಹಾ ಅವರು. ಅಂದರೆ ಇನ್ನೂ ಹೆಚ್ಚುವರಿ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಅಂತೆಲ್ಲ ಒಂದಷ್ಟು ಸಲಹೆ ಸೂಚನೆಗಳನ್ನು ಅವರು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಇನ್ನೂ ಅದನ್ನು ಡೀಟೇಲ್ ಆಗಿ ಓದಿಲ್ಲ, ಬಟ್ ಅದನ್ನು ಕ್ಯಾಬಿನೆಟ್ನಲ್ಲಿ ನಾವು ಟೇಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 2 ವಿಚಾರಗಳನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಆಮೇಲೆ ತೀರ್ಮಾನ ತಗೋತೀವಿ ಅಂತ. ಓಕೆ, ಬಟ್ ನೀವು 3 ತನಿಖಾ ಸಂಸ್ಥೆಗಳಿಗೆ ಕೊಟ್ಬಿಟ್ಟು ಅವ್ರ ರಿಪೋರ್ಟ್ ಬರೋಕ್ಕೂ ಮೊದಲೇ ನೀವು IPS ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡಿಬಿಟ್ರಿ. ಅದು ಹೆಂಗದು? ನೀವೇ ಹೆಂಗೆ ತೀರ್ಮಾನಕ್ಕೆ ಬಂದ್ರಿ ಸರ್ಕಾರದವರು? ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ. ಪೊಲೀಸ್ ಕಮಿಷನರ್ ಆಗಿದ್ದ ದಯಾನಂದ್ ಸೇರಿ ನೀವು ಎಲ್ಲರನ್ನೂ ಸಸ್ಪೆಂಡ್ ಮಾಡಿದ್ರಲ್ಲ, ಹೆಂಗದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ 3 ತನಿಖಾ ಸಂಸ್ಥೆಗಳ ತನಿಖೆ ಆಗಿದೆ, ವರದಿ ಬಂದಿದೆ, ಅದನ್ನು ಕ್ಯಾಬಿನೆಟ್ನಲ್ಲಿ ಇಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಂದೇನಾಗಬಹುದು ಅಂತ ಅಂದ್ಬಿಟ್ಟು, ಅಂದರೆ ಯಾರ ಮೇಲೆ ಕ್ರಮ ಅಂತ? ಅರವಿಂದ್, RCB ವಿಜಯೋತ್ಸವದ ವೇಳೆ ಆದಂಥ ದುರಂತದ ತನಿಖೆ ಮಾಡಿದಂಥ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರು ಈಗ ಸರ್ಕಾರಕ್ಕೆ 2 ವರದಿಯ ಸಲ್ಲಿಕೆ ಆಗಿರುವಂಥದ್ದು. ಆ ವರದಿಯ ಅಂಶಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ 4 ಸಂಸ್ಥೆಗಳ ಲೋಪದೋಷವೇ ಈ ಒಂದು ದುರಂತಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅದರಲ್ಲಿ ನಮೂದಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ RCB ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ನಿರ್ಧಾರಗಳೇನಿದೆ, ಆ ಆತುರ ನಿರ್ಧಾರದಿಂದಲೇ ಈ ಒಂದು ದುರಂತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ RCBಯನ್ನು ಮಾಡಿರುವಂಥದ್ದು, A2 ಆರೋಪಿಯನ್ನಾಗಿ ಬಹಳ ಪ್ರಮುಖವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥ ಸಂಸ್ಥೆ DNA ಸಂಸ್ಥೆಯನ್ನು ಮಾಡಿದರೆ, A3ಯನ್ನಾಗಿ KCA ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥೆ ಅವರನ್ನು ಉಲ್ಲೇಖ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ 4ನೇ ಆರೋಪಿಗಳನ್ನಾಗಿ ಪೊಲೀಸರಿಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಸರ್ಕಾರ
ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಸರ್ಕಾರ ಈ ಒಂದು ವರದಿಯನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಭಾಳ ಪ್ರಮುಖವಾಗಿರುವಂಥದ್ದು. ಈ ಒಂದು ವರದಿ ಬರುವುದಕ್ಕಿಂತ ಮುಂಚೆನೇ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತೇಳಿ ನಮೂದನೆ ಮಾಡಿ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದರ ಮೂಲಕ ಸಂಪೂರ್ಣವಾಗಿ ಈ ದುರಂತಕ್ಕೆ ಕಾರಣ ಪೊಲೀಸರು ಅನ್ನುವಂಥದ್ದನ್ನು ಬಿಂಬಿಸುವ ಕೆಲಸವನ್ನು ಮಾಡಿತ್ತು. ಆದರೆ ಇಲ್ಲಿ ಪೊಲೀಸ್ ತನಿಖಾಧಿಕಾರಿಗಳು ಕೊಟ್ಟಿರುವಂಥ ಅಂಶಗಳನ್ನು ನೋಡೋದಂಥ ಸಂದರ್ಭದಲ್ಲಿ 4 ಸಂಸ್ಥೆಗಳ ಪಾತ್ರವೂ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಒತ್ತಿ ಹೇಳಿರುವಂಥದ್ದು. ಆ ಕಾರಣಕ್ಕೆ ಸರ್ಕಾರ ಈ ಒಂದು ಅಂಶಗಳನ್ನು ಯಾವ ರೀತಿಯಾಗಿ ಪರಿಗಣಿಸಿ ಮುಂದೆ ಕ್ರಮಗಳನ್ನು ಜರುಗಿಸುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂಥ ಕುತೂಹಲ ಆಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಈಗ ಸರ್ಕಾರದ ಏನು ತೀರ್ಮಾನ ತಗೊಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.